ಮತ್ತೆ ಸ್ವಾಗತ. ಗ್ರಾಮ ವಾಸ್ತವ್ಯಕ್ಕೆ ನಿರ್ಧರಿಸಿದ್ದಾರೆ ಆರ್ ಅಶೋಕ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಇಷ್ಟು ದಿವಸ ಜೆಡಿಎಸ್ನವರು ಹೋರಾಟವನ್ನ ದೊಡ್ಡ ಸ್ವರೂಪದಲ್ಲಿ ಮಾಡಿದ್ದಾರೆ. ರೈತರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ರೈತರು ತಮ್ಮ ಪಾಡಿಗೆ ತಮ್ಮ ಹೋರಾಟವನ್ನ ಕಳೆದ ಒಂದೂವರೆ ವರ್ಷದಿಂದ ನಡೆಸ್ತಾರೆ. ಈಗ ರಾಜಕೀಯದ ಎಂಟ್ರಿ ಆದ ನಂತರ ಜೆಡಿಎಸ್ನವರು ಅದರ ಮುಂಚೂಣಿಯಲ್ಲಿದ್ದರು, ಪಾದಯಾತ್ರೆಯನ್ನು ನಡೆಸಿದ್ರು, ಒಂದು ದಿವಸ ಧರಣಿ ಕೂತರು, ಇದೆಲ್ಲ ಆಯಿತು. ಈಗ ಆರ್ ಅಶೋಕ್ ಅವರ ಸರದಿ. ಅವ್ರಿಗೂ ಕೂಡ ಈಗ ಬಿಡದಿ ರೈತರ ಪರವಾಗಿ ನಿಂತು ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಅನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಹಾಗಾಗಿ ಒಂದು ಗ್ರಾಮ ವಾಸ್ತವಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಬಿಡದಿಲ್ಲ ಬಿಜೆಪಿ ಅಂತ, ಬಿಡದಿಯಲ್ಲಿ ಈಗ ಟೌನ್ಶಿಪ್ ಮಾಡೋದಕ್ಕೆ ನಾವು ಬಿಡದಿಲ್ಲ ಅಂತ ಹೇಳ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬೀದಿಗಿಳಿದಿದೆ ಬಿಜೆಪಿಯವರು ಬೀದಿಗಿಳಿಯೋದಕ್ಕೆ ಬೇಕಾದ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇವತ್ತು ಕೇಸರಿ ನಾಯಕರು ಹೆಗಲ ಮೇಲೆ ಹಸಿರು ಶಾಲನ್ನು ಹಾಕಿ ರೈತರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರು ಇವತ್ತು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಯಾವ ಹಳ್ಳಿಗಳಲ್ಲಿ ರೈತರು ಈ ಒಂದು ತಮ್ಮ ಭೂಮಿಯನ್ನು, ತಮ್ಮ ಜಮೀನನ್ನು ಬಿಟ್ಕೊಡೋದಕ್ಕೆ ವಿರೋಧಿಸ್ತಾ ಇದ್ದಾರೋ ಆ ಹಳ್ಳಿಗಳ ರೈತರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬೀದಿಗಿಳಿದಿದೆ ಬಿಜೆಪಿ. ಸರ್ವೆ ಮಾಡಿದ ಹಳ್ಳಿಗಳಲ್ಲಿ ಆರ್ ಅಶೋಕ್ ಅವರು ಸಂಚರಿಸಿದ್ದಾರೆ. ಅವರಲ್ಲೆಲ್ಲ ಓಡಾಡಿದ್ದಾರೆ, ರೈತರನ್ನ ಮಾತನಾಡಿಸಿದ್ದಾರೆ, ರೈತರ ಅಹವಾಲುಗಳನ್ನು ವಿಶೇಷವಾಗಿ ಸ್ವೀಕರಿಸಿದ್ದಾರೆ. ಪ್ರತಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿದ ಹಳ್ಳಿಗಳಲ್ಲಿ ಹೋಗಿದ್ದಾರೆ. FIR ದಾಖಲಾಗಿರುವ ರೈತರನ್ನ ಭೇಟಿಯಾಗಿದ್ದಾರೆ. FIR ದಾಖಲಾಗಿರುವಂಥ ಯಾವ ರೈತರ ವಿರುದ್ಧ FIR ಅನ್ನು ಈಗಾಗಲೇ ಪೊಲೀಸರು ದಾಖಲಿಸಿದ್ದಾರೋ, ಅಂದರೆ ಸರ್ವೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರುವಂಥದ್ದು, ಅಟ್ಯಾಕ್ ಮಾಡಿರುವಂಥದ್ದು, ಕಲ್ಲು ತೂರಾಟ ನಡೆಸಿರುವಂಥದ್ದು, ಪೊರಕೆಯಿಂದ ಹೊಡೆದಿರುವಂಥದ್ದು, ಇವರ ಮೇಲೇನು ಪ್ರಕರಣ ದಾಖಲಾಗಿದೆ ಅಂಥವ್ರಿಗೆ ಈಗ ಕಾನೂನು ಸಹಾಯದ ಭರವಸೆಯನ್ನ ಬಿಜೆಪಿಯ ಕಡೆಯಿಂದ ಕೊಟ್ಟಿದ್ದಾರೆ. ಆಲ್ರೆಡಿ ಜೆಡಿಎಸ್ನವರು ಕೂಡ ಕಾನೂನು ಸಹಾಯದ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಪರವಾಗಿ ಜಾಮೀನು ಅರ್ಜಿಯನ್ನು ಹಾಕುವುದಕ್ಕೂ ಕೂಡ ಹೋಗಿದ್ದಾರೆ. ಈಗ ಅಶೋಕ್ ಅವರ ಸರದಿ. ಶೀಘ್ರವೇ ಬನ್ನಿಗಿರಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ಆರ್ ಅಶೋಕ್ ಅವರು ನಿರ್ಧರಿಸಿದ್ದಾರೆ. ಬನ್ನಿಗಿರಿ ಅನ್ನುವಂತಹ ಅಲ್ಲಿಗೆ ಹೋಗಿ ಬನ್ನಿಗಿರಿಯಲ್ಲಿ ಅವರು ಗ್ರಾಮ ವಾಸ್ತವ್ಯ ನಡೆಸೋದಕ್ಕೆ ಅಶೋಕ್ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಹೋರಾಟವನ್ನು ಸಂಘಟಿಸುವಂಥದ್ದು ಬಿಜೆಪಿಯ ಬಹಳ ಮುಖ್ಯವಾದಂಥ ಉದ್ದೇಶ ಮತ್ತು ಅದರ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಬಿಡದಿಯ ಏನು ರೈತರೇನಿದ್ದಾರೆ, ಎಲ್ಲಿ ಹೋರಾಟ ನಡೀತಾ ಇದೆ, ಯಾವ ಜಮೀನುಗಳನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ರೈತರು ಅವಿರತವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಆ ರೈತರನ್ನ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಕರೆದುಕೊಂಡು ಅವ್ರ ಜೊತೆಗೆ ಬಿಜೆಪಿಯ ಎಲ್ಲ ಶಾಸಕರುಗಳು ಎಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸೋದಕ್ಕೆ ಬಿಜೆಪಿಯವರು ನಿರ್ಧರಿಸಿದ್ದಾರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾರೆ. ಬಿಡದಿ ಭಾಗದ ರೈತರನ್ನ ಕರೆತಂದು ಬಿಜೆಪಿ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥದ್ದಿದೆ. ಬಿಡದಿ ಭಾಗದ ರೈತರನ್ನ ಪ್ರಮುಖವಾಗಿ ಇಲ್ಲಿ ಅವರು ಕರೆಸಿಕೊಂಡು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯದ ಎಲ್ಲ ಬಿಜೆಪಿ ಶಾಸಕರು, ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ನಾಯಕರುಗಳನ್ನು, ಎಲ್ಲ ಶಾಸಕರುಗಳನ್ನು ಬಿಜೆಪಿಯವರು ಕರೆದಿದ್ದಾರೆ. ಅವರೆಲ್ಲರೂ ಕೂಡ ನಾಳೆ ಈ ಹೋರಾಟದಲ್ಲಿ, ಈ ಪ್ರತಿಭಟನೆಯಲ್ಲಿ, ಪಕ್ಷದ ವೇದಿಕೆಯಲ್ಲಿ ನಡೀತಾ ಇರುವಂತಹ ಹೋರಾಟ ಆಗಿರೋದ್ರಿಂದ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ಈ ಒಂದು ಟೌನ್ಶಿಪ್ ಆಗಬಾರ್ದು ಅಂತ ಹೇಳಿ ಮುಂದಿನ ವಿಧಾನಮಂಡಲ ಅಧಿವೇಶನ ಏನು ಆಗಸ್ಟ್ 6ನೇ ತಾರೀಕಿಗೆ ಕರೆದಿದ್ದಾರೆ ಮುಖ್ಯಮಂತ್ರಿಯವರು. ಆಗಸ್ಟ್ 6ರಿಂದ ಶುರುವಾಗ್ತಾ ಇರುವಂತಹ ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ, ಸರ್ಕಾರಕ್ಕೆ ಚುರುಕು ಮುಟ್ಟಿಸುವ, ಸರ್ಕಾರವನ್ನ ಪ್ರಶ್ನಿಸುವ ಕೆಲಸವನ್ನ ಬಿಜೆಪಿ ಮಾಡೋದಿದೆ. ಹಿಂದೆ ಕಂದಾಯ ಸಚಿವರಾಗಿ ಕೂಡ ಕೆಲಸ ಮಾಡಿದಂಥವ್ರು ಆರ್ ಅಶೋಕ್ ಅವರು. ಹಾಗಾಗಿ ಈ ವಿಚಾರದಲ್ಲಿ ಯಾವ ಸ್ವರೂಪದಲ್ಲಿ ಮುಂದೆ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಅವರು ಕೂಡ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಆಗೋದಕ್ಕೆ ಬಿಡಲ್ಲ ಅಂತ ಸವಾಲನ್ನು ಸರ್ಕಾರಕ್ಕೆ ಎಸೆದಿದ್ದಾರೆ. ಸರ್ಕಾರ ಹೇಳ್ತಾ ಇದೆ, ಯಾವ ರೈತರು ನಮಗೆ ಜಮೀನು ಬಿಟ್ಟುಕೊಡ್ತಿದ್ದಾರೋ ಅವರ ಜಮೀನುಗಳನ್ನೇ ಇಟ್ಟುಕೊಂಡೇ ನಾವು ಟೌನ್ಶಿಪ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಸವಾಲೆಸೆದಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳು ಹಾಗಾದ್ರೆ ಹೋರಾಟಕ್ಕೆ ಏನು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ರೈತರು ಎಲ್ಲ ಹಳ್ಳಿಗಳಲ್ಲೂ ಭಯಭೀತರಾಗ್ಬಿಟ್ಟಿದ್ದಾರೆ. ನಾವು ಹೋಗಿದ್ದಲ್ಲ, ರೈತರು ಅವ್ರ ಮನೆ ಹೇಳ್ದಾರೆ, ನಾವು ನಿದ್ದೆ ಮಾಡಿನೇ ತಿಂಗಳಾನ್ಗಟ್ಲೆ ಆಯ್ತು. ರಾತ್ರಿ ಎಲ್ಲ ನಮಗೆ ಕನಸಲ್ಲೂ ಕೂಡ DK ಶಿವಕುಮಾರೇ ನಮಗೆ ಎದುರು ಕಾಣಿಸ್ತಾರೆ. ಕಣ್ಣು ಬಿಟ್ರೆ ಸಾಕು, ರಾತ್ರಿ ಕನಸಲ್ಲೂ ಕೂಡ ಕೆಟ್ಟ ಕನಸಲ್ಲಿ ಬರ್ತದೆ, ಕನಸಲ್ಲೂ ಕೂಡ DK ಶಿವಕುಮಾರ್ ಅವರೇ ಕಾಣಿಸ್ತಾ ಇದ್ದಾರೆ, ದೌರ್ಜನ್ಯ ಮಾಡೋದು ಇದೆಲ್ಲ ಅಂತ. ಅಂದ್ರೆ ಒಂದು ರೀತಿ ಇಡೀ ಎಮರ್ಜೆನ್ಸಿ, ಬೈರ್ಮಂಗಲ ಅಂತ ಹೇಳಿದ್ರೆ ಒಂದು ರೀತಿ ಎಮರ್ಜೆನ್ಸಿ ರೀತಿ ಡಿಕ್ಲೇರ್ ಆಗಿದೆ. ಎಲ್ಲ ಕಡೆ ಪೊಲೀಸರು ಯಾರ ಮನೆ ಹತ್ರ ಹೋಗ್ಲಿ ರಾತ್ರಿ ಎಲ್ಲ ಈ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಬಂದು ಧಮಕಿ ಹಾಕಿ ಪ್ರತಿ ಮನೆ ಬಾಗಿಲು ತಟ್ಟಿ
ಕೊಡ್ತೀವೋ ಇಲ್ಲೋ ಅಂತೇಳಿ ಧಮಕಿ ಹಾಕೋದು ಇದೆಲ್ಲ ನಿರಂತರ ನಡೆದಿದೆ. ಇದು ಫರ್ಟೈಲ್ ಲ್ಯಾಂಡ್, ವ್ಯವಸಾಯಕ್ಕೆ ಅತಿ ಯೋಗ್ಯವಾದ ಜಾಗಗಳು ಇವೆಲ್ಲ. ಮಲೆನಾಡು ಪ್ರದೇಶದ ರೀತಿಯಲ್ಲಿ ಇದು ಸೃಷ್ಟಿಯಾಗಿದೆ. ಇಂಥದ್ದನ್ನು ಬಿಟ್ಟು ನೀವು ಎಲ್ಲ ಬರಡು ಭೂಮಿಗಳಿರೋ ಕಡೆ ಹೋಗಿ, ಚಿಕ್ಕಬಳ್ಳಾಪುರ ಬಹಳ ಒಳ್ಳೆ ಜಾಗಗಳಿದೆ, ಅಲ್ಲಿ ಹೋಗಿ. ಏರ್ಪೋರ್ಟ್ಗೆ ಕೂಡ ಹತ್ರ ಇರುತ್ತೆ. ಅಂಥದ್ದನ್ನು ಮಾಡೋದು ಬಿಟ್ಟು ಏರ್ಪೋರ್ಟ್ಗೆ ಇಲ್ಲಿಂದ ಜನ ಹೋಗ್ಬೇಕಂತಂದ್ರೆ ಬೆಂಗಳೂರನ್ನ ಹಾರಿ ಹೋಗ್ಬೇಕಲ್ಲ, ಎಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ? ಅದರಿಂದ ಬಹಳ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದರಿಂದ ಯಾರೋ ಶ್ರೀಮಂತರಿಗೆ ನೀವು ಇಲ್ಲಿ ಟೌನ್ಶಿಪ್ ಮಾಡಿ ಅವರಿಗೆ ಮನೆ ಕಟ್ಟಿಸಿಕೊಡುವಂತ ಪ್ರಯತ್ನ ಮಾಡೋದ್ರ ಬದಲು ಬೇರೆ ಕಡೆ ಮಾಡಿ ಈ ಬಡ ರೈತರು ಮಾಡ್ತಾ ಇರತಕ್ಕಂತ ಈ ಕಸುಬನ್ನ ಕಿತ್ಕೊಳ್ಬೇಡಿ. ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನ ಆಡ್ತಾ ಇದ್ದಾರೆ, ರೈತರು ಕೊಟ್ಟರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡಬೇಡಿ. ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ನನ್ನದೇ ನಡಿಬೇಕು, ನಾನು ಮುಖ್ಯಮಂತ್ರಿ ಅಂದ್ರೆ ನೀವು ಮುಖ್ಯಮಂತ್ರಿ ಅಂದ್ರೆ ಸರ್ವಾಧಿಕಾರಿ ಅಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು. ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ಅವರು ಇವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ರಾಜ್ಯದ ಮಹಾರಾಜರಲ್ಲ ಅವರು. ಇನ್ನು ರೈತರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ಬೇಕಾದವ್ರು ಕೊಡ್ಲಿ, ಬೇಡದೇ ಇದ್ದವ್ರು ಇರ್ಲಿ ಅಂತ ಅವ್ರು ಹೇಳ್ತಾವ್ರಿ. ನಾವು ಆ ಮಾತು ಒಪ್ಪಲ್ಲ. ಇವರು ನೋಟಿಫಿಕೇಶನ್ ಮಾಡಿದಾಗ ಇಡೀ ಊರ್ಗೆನೆ ಕಳ್ಸಿದ್ದಾರೆ. ಎಷ್ಟು ಊರ್ ಇದಾವೆ? 4 ಗ್ರಾಮ, ಮೊದ್ಲು ಮಂಡಳಿ 3 ಗ್ರಾಮ, ಒಟ್ಟು 7 ಗ್ರಾಮಕ್ಕೂ ಕೊಟ್ಟವ್ರೆ. ಅವ್ರು ಬೇಕಾದವ್ರು ಕೊಡ್ಲಿ, ಬೇಡದೇ ಇದ್ದವ್ರು ಇರ್ಲಿ ಅಂತ ಅವ್ರು ಅಂತವ್ರೆ. ಅದು ಆ ಒಪ್ಪಿಗೆಗೆ ನಮ್ಗೆ ಒಪ್ಪಿಗೆ ಇಲ್ಲ. ನಾವು ಅಂತೆ ಗಂಟ ನಾವ್ ಎದ್ದೋಳಲ್ಲ. ನಾಳೆನೇ ಆಗ್ಲಿ ನಾಡ್ದೇ ಆಗ್ಲಿ ನಮ್ಗೆ ದೇವೇಗೌಡರ ತಾತ ಹೇಳ್ತಾ ಇದ್ರು, ನಮ್ಗೆ 5 ದಿನದಲ್ಲಿ ನಿಮ್ಗೆ ಮನವಿ ಕೊಡ್ತೀವಿ ಪತ್ರನ ಅಂತ ಹೇಳವ್ರೆ. ನಮ್ಗೇನಾರು ಒಂದ್ ಮನವಿ ಪತ್ರ ಕೊಟ್ರೆ ನಾವ್ ಎದ್ದು ಹೊರಟೈತೀವಿ. ನೀವು ಎರಡು ಕಡೆ ನಾಗರಾವ್ 2 ಕಡೆ ತಲೆ ಆಡ್ಸಿದ್ರೆ ನಾವ್ ಅಂತೆ ಗಂಟೆ ಪರ್ಕೆಲು ಹೊಡಿತೀವಿ, ಒಂದ್ಕೆಲು ಹೊಡಿತೀವಿ, ನಮ್ ಕೈಲಿ ಏನದ ಹತ್ರಲ್ಲೂ ಹೊಡಿತೀವಿ. ಕೊಡ್ತೀವಿ ಅಂತ ಬಂದವರು ನಾವೇನು ತನಿಖೆ ಬೇರೆ ತರ ಇಶ್ಯೂಗಳು ಶುರುವಾಗ್ತವೆ. ಆ ಕಾರಣಕ್ಕೆ ಅವ್ರ ಬಗ್ಗೆ ಏನು ಮಾತಾಡ್ಕೋಲ್ಲ. ಇವತ್ತು ಸರ್ಕಾರ ಏನು ಹೊರಟಿದೆ ಅದನ್ನು ಸರಿಯಾದ ರೀತಿ ನಿರ್ವಹಿಸಬೇಕು. ರೈತರ ಪರವಾದಂಥ ಕೆಲಸಗಳನ್ನ ನಿರ್ವಹಿಸಬೇಕು. ಮತ್ತು ಏನು ಚಳವಳಿ ಮಾಡ್ತಾ ಇದ್ದಾರೆ ರೈತರು, ಅವರು ಮೇಲಕ್ಕೆ ಹೇಳ್ಬೇಕಾರೆ ಅವ್ರು ಹೇಳಲ್ಲ. ಇವಾಗ ಚಳವಳಿ ಯಾಕೆ ಅಂತಂದರೆ ಇವರು ನಿರ್ದಿಷ್ಟವಾದ ಗುರಿ ಇಲ್ಲ, ನಿರ್ದಿಷ್ಟ ಹೇಳಿಕೆ ಇಲ್ಲ. ಅವ್ರಿಗೆ ಅನುಮಾನಗಳು, ಇವ್ರು ಏನು ಮಾಡ್ತಾರೆ, ಯಾವ ಟೈಮ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಹಂಗಾಗ್ಬಿಡ್ತದೆ. ಹಂಗಾಗಿ ಅವ್ರು ಚಳವಳಿ ಮಾಡ್ತಾ ಇದ್ದಾರೆ. ಆ ಚಳವಳಿಗಾರರಿಗೆ ಅವ್ರು ನೆಮ್ಮದಿ ಕೊಡಬೇಕು ಅಂತ ಹೇಳಿದ್ರೆ ಇವು ಸರಿಯಾದಂಥ ಗೊತ್ತು ಗುರಿ ಇರುವಂಥ ಒಂದು ಸರಿಯಾದ ಕ್ರಮ ತಗೋಬೇಕು. ಭೂಮಿಯನ್ನ ಕೊಡ್ತೀವಿ ಅಂತೇಳಿ ಪರವಾಗಿ ಬಂದಿದಂಥವ್ರು ಈ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರೇ ಯಾಕೆ ಮಾಡಿರಬಾರ್ದು? ನೀವೇನೂ ತನಿಖೆ ಮಾಡ್ದೇನೆ ಪೂರ್ವಗ್ರಹ ಪೀಡಿತರಾಗಿ ಇಲ್ಲಿ ನೀವೇನು FIR ಅನ್ನು ಹಾಕಿದ್ರಿ, ಕೂಡಲೇ ಆ FIR ಅನ್ನ ಕೈ ಬಿಡಬೇಕು. ಸರ್ಕಾರ ಬೇಸರತ್ತು ಆ ರೈತರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನ ಎಲ್ಲ ಸಂಪೂರ್ಣವಾಗಿ ಕೈ ಬಿಡಬೇಕು.